ಬೆಳಗಿನ ವಂದನೆಗಳು, ಶುಭೋದಯ. ಕನ್ನಡ ಯೂಟ್ಯೂಬ್ ಚಾನಲ್, ಕನ್ನಡ ನಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪುಟ್ಟರಾಜ್. ಈ ದಿನದ ವಿಷಯ APJ ಅಬ್ದುಲ್ ಕಲಾಂ ರವರ ಟರ್ನಿಂಗ್ ಪಾಯಿಂಟ್. ಸೊ APJ Abdul Kalam, one of the best book in Amazon you will get. There are 4 books available within 500 rupees. ಸೊ ನಾನು ಹೆಚ್ಚು ಕೆಲವು ಮಕ್ಕಳಿಗೆ ನಾನು ಏನು ಹೇಳೋದು ಅಂದರೆ, ಇಂಥ ಮಹಾನ್ ಸಾತ್ವಿಕರ ಕೆಲವು ವಿಷಯಗಳನ್ನು ಓದಿದಾಗ ಮೋಟಿವೇಶನ್, ಆತ್ಮಬಲ, ಆತ್ಮಸ್ಥೈರ್ಯ ಇರುತ್ತೆ, ಇಚ್ಛಾಶಕ್ತಿಗಳು ಬದಲಾಗ್ತವೆ, ಹೆಚ್ಚು ಮನಃಶಕ್ತಿ ಉಂಟಾಗೋದ್ರಿಂದ ಈ ಪುಸ್ತಕನ ನೀವು ಆನ್ಲೈನಲ್ಲಿ ತರಿಸ್ಕೊಂಡು, ಜಾಸ್ತಿ ದುಡ್ಡು ಏನಲ್ಲ, 500 ರೂಪಾಯಿ ಒಂದು ಬಟ್ಟೆ ತೊಗೊಂಡು ನಾವು ಅಥವಾ ಒಂದು ಏನೋ ತೊಗೊಂಡು ಒಂದು ಕೇಕ್ ಅದು ಇದು ತಂದು ತಿಂದು ಕಳ್ಬಿಡ್ತೀವಿ. ಒಂದು ಬುಕ್ ತಂದರೆ ಒಂದು ಪುಸ್ತಕ ಮನೆಗೆ ಬಂದರೆ 1000 ಸ್ನೇಹಿತರು ಮನೆಗೆ ಬಂದಂಗೆ. ದಯಮಾಡಿ ಯಾರಿಗೆ ಶಕ್ತಿ ಇದೆಯೋ ಅವರು ಇಂಥ ಪುಸ್ತಕಗಳನ್ನು ತರಿಸ್ಕೊಳ್ಳಿ. ಮತ್ತು ಯಾರು ಆಸಕ್ತರೋ ಅವರು ಇಂತಹ ಪುಸ್ತಕಗಳನ್ನು ಕೊಂಡ್ಕೊಂಡಿರೋ ಹತ್ರ ಎರವಲು ಪಡೆದು ಸ್ವಲ್ಪ ಕೇಳಿ ಇಸ್ಕೊಂಡು ಪುಸ್ತಕನ 1-2 ದಿನ 3 ದಿನ ಇಟ್ಕೊಂಡು ಓದ್ಬಿಟ್ಟು ಕೊಟ್ಟವ್ರಿಗೆ ವಾಪಸ್ ಕೊಟ್ಬಿಡಿ. ನೋಡಿ, ಇದು ಒಳ್ಳೆಯ ಒಂದು ಬುಕ್ಕು. ಸೊ ಬೇಕಾದಷ್ಟು ಮಾಹಿತಿಗಳಿರ್ತವೆ, ಮನಸ್ಸಿಗೆ ಸಂತೋಷ ಆಗುತ್ತೆ ಇಂತಹ ಮಾಹಿತಿಗಳನ್ನು ಕೇಳಿದಾಗ. ಸೊ ಇಷ್ಟು ನನ್ನ ಈ ಪೀಠಿಕೆ ಹಾಗೂ ಕಳಕಳಿ. ನಾನು ಈಗ ಆ ಒಂದು ವಿಷಯಕ್ಕೆ ಹೋಗ್ತೀನಿ. ಕೊಟ್ಟದ್ದು ತನಗೆ, ಏನು ಕೊಡ್ತೀವೋ ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಗಾದೆ ಮಾತಿನಂತೆ ಕೊಟ್ಟದ್ದು ನಾವು ಯಾರಿಗೆ ಏನು ಕೊಡ್ತೀವೋ ಅದು ನಮಗೆ ರಿಟರ್ನ್ ಬರುತ್ತದೆ, ವಾಪಸ್ ಬರ್ತದೆ. ಈ ವಿಷಯದ ಬಗ್ಗೆ ಅಬ್ದುಲ್ ಕಲಾಮರ ಮನಸ್ಸಿನಲ್ಲಿ ಏನಿತ್ತು ಆ ವಿಶ್ಲೇಷಣೆನ ನಾನು ನಿಮ್ಮ ಮುಂದೆ ಇಲ್ಲಿ ಇಡ್ತೇನೆ. ನಮ್ಮಲ್ಲಿ ಕೆಲವರು ಶ್ರೀಮಂತರಿರಬಹುದು, ಮುಕ್ತವಾಗಿ ಹಂಚಿದ ಒಬ್ಬ ಕೊಡುಗೈ ಮನುಷ್ಯ ಹಾಗೂ ಒಬ್ಬ ಮಹಾ ವ್ಯಕ್ತಿತ್ವ ವಿಷಯವನ್ನು ಇಲ್ಲಿ ಹೇಳುತ್ತೇನೆ. ಅವರು ಪ್ರಪಂಚದಲ್ಲಿ ಸಂತೋಷವನ್ನು ಹಂಚಿದವರು. 2007ರಲ್ಲಿ ಸಿದ್ಧಗಂಗಾ ಮಠದ ಸ್ವಾಮೀಜಿಯವರ 100ನೇ ಜನ್ಮದಿನದ ಆಚರಣೆಯನ್ನು ಉದ್ಘಾಟಿಸಲು ಬರಬೇಕೆಂದು ನನಗೆ ಒಂದು ಆಹ್ವಾನ ಬಂತು. ನಾನು ಅಲ್ಲಿಗೆ ಹೋದಾಗ ಆ ಶತಾಯುಷಿ ಸ್ವಾಮಿಗಳ ಮುಂದೆ ವಂದನೆ ಸಲ್ಲಿಸಿದರು. ಲಕ್ಷಾಂತರ ಭಕ್ತರು ಸೇರಿದ್ದರು. ವೇದಿಕೆಯಲ್ಲಿ ಹಲವಾರು ರಾಜಕೀಯ ಹಾಗೂ ಧಾರ್ಮಿಕ ಮುಖಂಡರು ಕುಳಿತಿದ್ದರು. ಅವರೆಲ್ಲ ಭಾಷಣಗಳು ಮುಗಿದ ಮೇಲೆ ಸ್ವಾಮೀಜಿ ಮಾತನಾಡಲು ನಿಂತರು. ಅವರ ಕೈಯಲ್ಲಿ ಯಾವ ಕಾಗದವೂ ಇರಲಿಲ್ಲ. ಅವರು ಯಾವುದೇ ಸಿದ್ಧ ಭಾಷಣವಿಲ್ಲದೆ ತಮ್ಮ ಭಕ್ತಾದಿಗಳಿಗೆ ಸನ್ಮಾರ್ಗಿಗಳಾಗಿ ಎಂಬಂಥ ಹಿತವಚನವನ್ನು ಹೇಳಿ ಆಶೀರ್ವಾದ ಮಾಡಿದರು. ಆ ದೃಶ್ಯವನ್ನು ನೋಡಿ ನಾನು ದಿಗ್ಭ್ರಾಂತನಾದೆ. ಅಬ್ದುಲ್ ಕಲಾಂ ದಿಗ್ಭ್ರಾಂತನ 100 ವರ್ಷದ ಪ್ರಾಯದಂತಹ ಒಬ್ಬ ವ್ಯಕ್ತಿ ನೆಟ್ಟಗೆ ನಿಂತು ಮಂದಹಾಸ ಬೀರುತ್ತಾ ಸ್ಫೂರ್ತಿ ಉತ್ಸಾಹಗಳಿಂದ ಮಾತನಾಡಿದ್ದು ನೋಡಿ, ಅವರು ಆ ವಯಸ್ಸಿನಲ್ಲಿಯೂ ಈ ಶಕ್ತಿ ಚೈತನ್ಯಗಳನ್ನು ಉಳಿಸಿಕೊಂಡದ್ದು ಹೇಗೆ ಎಂದು ನನಗೆ ಆಶ್ಚರ್ಯವಾಯಿತು. ಜೀವನದಲ್ಲಿ ಕೊಡುವುದನ್ನೇ ಒಂದು ಕಾಯಕವಾಗಿ ಮಾಡಿಕೊಂಡಿರುವುದರಿಂದ ಅವರಿಗೆ ಇದು ಸಾಧ್ಯವಾಗಿದೆ ಎಂಬುದು ನನಗೆ ಅನಿಸಿತು. ಅವರು 100 ಶಿಕ್ಷಣ ಸಂಸ್ಥೆಗಳನ್ನು, ಹಲವಾರು ಅನಾಥಾಲಯಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಪ್ರತಿದಿನವೂ ಸಾವಿರಾರು ಮಂದಿ ಅನ್ನದಾನ ಮಾಡುತ್ತಿದ್ದಾರೆ. ದಾನದ ಮಾರ್ಗದ ಮೂಲಕ ಅನಕ್ಷರತೆಯನ್ನು, ಅಸಮಾನತೆ, ತಾರತಮ್ಯಗಳನ್ನು ನಿವಾರಿಸಲು ಅನವರತವಾಗಿ ಅವರು ಮಾಡಿರುವ ಸೇವೆ ಆ ಪ್ರದೇಶದಲ್ಲಿ ಅಸಂಖ್ಯ ಜನರ ಬಾಳಿಗೆ ಬೆಳಕು ತುಂಬಿದೆ. ಈ ದೃಶ್ಯವನ್ನು ನೋಡಿ ನನಗೆ ಹೀಗೆ ಬರೆದೆ: ನಾನೇನು ಕೊಡಬಲ್ಲೆ? ಓ ನನ್ನ ಒಡನಾಡಿಗಳೇ, ಕೊಡುವುದರಿಂದ ಪಡೆಯುವಿರಿ ನೀವು ಸಂತೋಷ. ಓ ನನ್ನ ಒಡನಾಡಿಗಳೇ, ಕೊಡುವುದರಿಂದ ಪಡೆಯುವಿರಿ ನೀವು ಸಂತೋಷವ. ಶರೀರಕ್ಕೂ ಆತ್ಮಕ್ಕೂ ಕೊಡಲು ನಿಮ್ಮಲ್ಲಿ ಎಲ್ಲವೂ ಉಂಟು. ನಿಮ್ಮಲ್ಲಿ ಜ್ಞಾನವಿದೆ, ಅದನ್ನು ಕೊಡಿರಿ. ನಿಮ್ಮಲ್ಲಿ ಸಂಪನ್ಮೂಲಗಳಿದ್ದರೆ ಅದನ್ನು ಬೇಕಾದವರಿಗೆ ಹಂಚಿ. ನಿಮ್ಮ ಮನಸ್ಸು ಹಾಗೂ ಹೃದಯವನ್ನು ಇತರರ ನೋವು ತೊಡೆಯಲು ಬಳಸಿ. ನೋವು ತುಂಬಿದಂತಹ ಹೃದಯದಲ್ಲಿ ಸಂತೋಷವನ್ನು ತುಂಬಿ. ಕೊಟ್ಟದ್ದು ನಿಮಗೆ ವಾಪಸ್ಸು ಬರುವುದು. ಸಂತೋಷದ ರೂಪದಲ್ಲಿ ದೇವರು ಕೊಡುವನು. ಸಂತೋಷ ಹರಕೆಯ ರೂಪದಲ್ಲಿ ದೇವರು ಕೊಡುವನು.
ಸಂತೋಷ ಹರಕೆಯ ರೂಪದಲ್ಲಿ. ಇಷ್ಟು ಹೇಳಿ ಈ ಒಂದು ತುಂಬ ಸೊಗಸಾದಂತಹ ಒಂದು ಪೀಠಿಕೆ. ಇಲ್ಲಿ ನೋಡಿ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟು ನಾ ಕೆಟ್ಟೆನೆನ ಬೇಡ ಬಂದು ಬಸವಣ್ಣ ಹೇಳ್ತಾರೆ. ಆ ಥರ ನಾವು ಸ್ವಾರ್ಥವನ್ನು ಬಿಟ್ಟು ಕೊಡುಗೆ ದಾನಿಯಾದಂಥ ಮಹಾ ಸಾತ್ವಿಕರಾದಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ಶತಾಯುಷುಗಳು ಸಾವಿರಾರು ಮಕ್ಕಳಿಗೆ ಅನ್ನದಾನ ವಿದ್ಯಾದಾನ ಮಾಡ್ತಾ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಆ ಸಂಸ್ಥೆಯಲ್ಲಿ ಓದಿ ಬಂದಂಥ ಮಹಾನ್ ವ್ಯಕ್ತಿಗಳು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ಇಂಜಿನಿಯರ್ಸ್, ಡಾಕ್ಟರ್, ಸೈಂಟಿಸ್ಟ್, ಎಲ್ಲ ಥರದ ಉದ್ಯೋಗಗಳನ್ನು ಪಡೆದಿದ್ದಾರೆ. ಇದಕ್ಕೆಲ್ಲ ನಮ್ಮ ಸ್ವಾಮೀಜಿಗಳಾದಂಥ ಶ್ರೀ ಶಿವಕುಮಾರ ಸ್ವಾಮಿಗಳೇ ಕಾರಣ. ಅವರು ಆ ವಿದ್ಯಾಭ್ಯಾಸವನ್ನು ಪಡೆದಿದ್ದರಿಂದ ದೊಡ್ಡ ವ್ಯಕ್ತಿಗಳಾದರು. ಇದೇ ಥರ ನೀವುಗಳು ಕೂಡ ಒಳ್ಳೆಯ ವ್ಯಕ್ತಿಗಳಾಗಬೇಕು, ರೂಪುಗೊಳ್ಬೇಕು, ದೇಶಕ್ಕೆ ನಿಮ್ಮ ಕೊಡುಗೆಯನ್ನು ಕೊಡಬೇಕು ಅನ್ನೋದೇ ನನ್ನ ಈ ಒಂದು ವಿಡಿಯೋದ ಕಳಕಳಿ. ಯಾರೂ ಅನ್ಯತಾ ಭಾವಿಸಬಾರದು. ಮನಸ್ಸಿನ ವೇದನೆ ನನ್ನ ಮನಸ್ಸಿನಿಂದ ಹೊರಬಂದಿದೆ. ಇವತ್ತಿನ ದಿನಗಳಲ್ಲಿ ಹೆಚ್ಚು ಅನುಕೂಲತೆಗಳಿರುವಂಥ ಜನರಿದ್ದಾರೆ. ಅನುಕೂಲ ಇರುವಂಥವರು ಹಣವನ್ನು ಸುಮ್ಮನೆ ದುಂದು ವೆಚ್ಚ ಮಾಡೋ ಬದಲು ಅನಾಥ ಮಕ್ಕಳಿಗೆ ಹಾಗೂ ಇಂತಹ ಮಠಗಳಿಗೆ ಸಹಾಯ ಮಾಡಿ. ನೂರಾರು ಪ್ರತಿಭೆಗಳು ಹೊರಗೆ ಬರೋಂಗೆ ಮಾಡಿ ಅಂತ ನಾನು ಕೇಳ್ತೀನಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.